ಇನ್ನು ಸನಾತನ ಧರ್ಮದ ವಿರೋಧಿಗಳಿಗೆ ಆಂಧ್ರ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ತಿರುಪತಿಯಲ್ಲಿ ಪವನ್ ಆಡಿದ ಮಾತು ಇದೀಗ ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಸುದ್ದಿ ಮಾಡ್ತಾ ಇದೆ. ಸೆಕ್ಯುಲರಿಸಂ ಎಂದರೆ ಹಿಂದೂ ಧರ್ಮವನ್ನು ದೋಷಿಸುವುದು ಎಂದುಕೊಂಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಕೇವಲ ಪವನ್ ಕಲ್ಯಾಣ್ ಮಾತ್ರವಲ್ಲ, ಎಲ್ಲರೂ ಹಂಗೆ ಅಂದ್ಕೊಂಡಂಗಿದೆ. ಎಸ್ಪೆಷಲಿ ಪಾಪ ಅದನ್ನು ಬೇಕಿದ್ರೆ ಅಲ್ಪಸಂಖ್ಯಾತರು ಮಾಡಲ್ಲ, ಹಿಂದೂ ಧರ್ಮದಲ್ಲಿರುವ ಕೆಲವರು, ಹಿಂದೂ ಧರ್ಮದಲ್ಲೇ ಇರುವ ಕೆಲವರು, ಅದು ಕೂಡ ಹಿಂದೂ ದೇವರ ಹೆಸರುಗಳನ್ನೇ ಇಟ್ಟುಕೊಂಡ ಕೆಲವರು ಜಾಸ್ತಿ. ಅಂದರೆ ಅವರ ಪ್ರಕಾರ ಸೆಕ್ಯುಲರಿಸಮ್, ಜಾತ್ಯತೀತ ಅಂತಂದರೆ ಹಿಂದೂ ಧರ್ಮವನ್ನು ತಗೊಳ್ಬೇಕು. ಆ ಪ್ರಶ್ನೆ ಕೇಳಿದ ತಕ್ಷಣ ಏನು ಹೇಳ್ತಾರೆ ಅಂದರೆ, ಹಿಂದೂ ಧರ್ಮದಲ್ಲಿ ಆಗಿದ್ರೆ ಯಾವುದೇ ಡಂಬಾಚಾರಗಳಿಲ್ವಾ ಅಂತ ಕೇಳ್ತಾರೆ. ಇರಬಹುದು, ಸರಿ ಮಾಡೋದಕ್ಕೆ ಅವಕಾಶ ಕೂಡ ಇದೆ. ಈ ಥರದ ಈಗ ಸೆಕ್ಯುಲರ್ ಅಂತ, ಈಗ ನಾನೊಬ್ಬ ಸೆಕ್ಯುಲರ್ ಅಂತ ಹೇಳುವವ ಎಲ್ಲ ಧರ್ಮದ ತಪ್ಪುಗಳನ್ನು ಹೇಳಬೇಕು, ಎಲ್ಲ ಧರ್ಮದ ಗ್ರೇಟೆಸ್ಟ್ ವಿಚಾರಗಳನ್ನು ಕೂಡ ಹೇಳಬೇಕು. ಈ ಪವನ್ ಕಲ್ಯಾಣ್ ಹೇಳ್ತಿರೋದೇನಂತಂದರೆ ಕರೆಕ್ಟು, ಬಹುತೇಕ ಹಿಂಗೆ ಆಗ್ತಾ ಇದೆ. ಹಿಂದೂ ಧರ್ಮವನ್ನು ಮೇಲಿಂದ ಕೆಳಗಿಂತರಕ್ಕೆ ಅವಹೇಳನ ಮಾಡೋದು, ಮೇಲಿಂದ ಕೆಳಗಿಂತರಕ್ಕೆ ಅವಹೇಳನ ಮಾಡೋದು. ಉಳಿದ ಯಾವ್ದು, ಈಗ ನೀನು ಸೆಕ್ಯುಲರ್ ಅಂತಂದರೆ ಎಲ್ಲ ಧರ್ಮವನ್ನು ಹೇಳಬೇಕಲ್ಲ, ಎಲ್ಲ ಧರ್ಮದಲ್ಲಿ ಇಲ್ಲೂ ತಪ್ಪಿದೆ, ಮತ್ತೊಂದು ತಪ್ಪಿದೆ, ಇದು ಸರಿ ಆಗಬೇಕು. ಧರ್ಮ ಆಗಲಿ ನಾಗರಿಕತೆ ಆಗಲಿ ನಿರಂತರವಾಗಿ ಆಯಾಯ ಕಾಲಕ್ಕೆ ಬದಲಾವಣೆ ಅಲ್ಲ, ಆಯಾಯ ಕಾಲಕ್ಕೆ ಸುಧಾರಣೆಯನ್ನು ಕಾಣ್ತಾ ಹೋಗುವಂಥದ್ದು. ಈಗ ನಮ್ಮದೇ ಇತ್ತಗಳಿಯಪ್ಪ, ಯಾವುದು ನಮ್ಮ ಸಂವಿಧಾನದ ಆರಂಭದಲ್ಲಿ ಈ ತೃತೀಯ ಲಿಂಗಿಗಳಿಗೆ ಓಟಿದು ಅವಕಾಶ ಇಲ್ಲ, ಅಂದರೆ ಅಲ್ಲಿ ಮೆನ್ಷನ್ನೇ ಮಾಡಿಲ್ಲ ಅಂತ ಒಂದು ಚಾನ್ಸ್ ಯಾರು ಆಲೋಚನೆ ಮಾಡಲಿಲ್ಲ. ಹಾಗಂತ ಅದು ಸರಿಯಿಲ್ಲ ಅಂತ ಹೇಳೋಕ್ಕಾಗತ್ತೆ? ನೋ, ಅದಕ್ಕೆ ಆ ಸಂದರ್ಭದಲ್ಲಿ ಎಡಿಷನ್ ಮಾಡಬೇಕಾಗತ್ತೆ. ಕ್ರೈಮ್ನ ಬಗ್ಗೆ ಯಾವುದಾದ್ರೂ ಒಂದು ಮಾಹಿತಿಗಳು ಬಂದಾಗ ಡಿಜಿಟಲ್ ಯುಗದ ಕ್ರೈಮ್ ಯಾವನು ಗೊತ್ತಿತ್ತು? ಹಾಗಂತ ಅವತ್ತು ಕಾನೂನು ಮಾಡಿದವರು ಡಿಜಿಟಲ್ ಮಾಡಲಿಲ್ಲ, ಹಾಗಾಗಿ ಡಿಜಿಟಲ್ ಮಾಡಿದ ತಪ್ಪೇನಿಲ್ಲ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಆರಂಭಿಕ ದಿನಮಾನಗಳಲ್ಲಿ ಹೇಗಿತ್ತು ಅಂತಂದರೆ, ರಾಷ್ಟ್ರಧ್ವಜದ ಅವಮಾನಕ್ಕೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು. ಗಲ್ಲು ಶಿಕ್ಷೆ ವಿಧಿಸಲ್ಪಟ್ಟಿದೆ ಭಾರತದಲ್ಲಿ ಅಂತ ಪ್ರಕರಣಗಳಿದೆ. ಆಮೇಲೆ ಅದನ್ನು ತಡೆ ಹಿಡಿಯಲಾಯ್ತಿಲ್ಲ. ಅದು ಕೆಲವೊಮ್ಮೆ ಗೊತ್ತಿಲ್ಲದೆ ತಪ್ಪುಗಳಾಗಿರ್ಬೋದು, ಮನವರಿಕೆ ಮಾಡಿಕೊಡ್ಬೇಕು. ಈಗಂತೂ ಗಲ್ಲು ಶಿಕ್ಷೆ ಇಲ್ಲವೇ ಇಲ್ಲ ಬಹುತೇಕ, ಇಲ್ಲಾಂದರೆ 302 ಅಂದರೆ ಗಲ್ಲು ಶಿಕ್ಷೆನೇ, ಈಗಿಲ್ಲ. ಅದೇ ರೀತಿ ಸನಾತನ ಧರ್ಮವನ್ನು ಅಥವಾ ಹಿಂದೂ ಧರ್ಮವನ್ನು ಒಂದು ರೀತಿಯಲ್ಲಿ, ಈಗ ಈ ಭಗವಾನ್ ಇವರೆಲ್ಲ ಇದ್ದಾರಲ್ಲ, ಹಾಗಿದ್ರೆ ಅವರಿಗೆ ಬೇರೆ ಧರ್ಮದ ಯಾವುದೇ ಕಾರಣದೇ ಇಲ್ವ ಅಂತ. ಹಿಂದೂ ಧರ್ಮದಲ್ಲಿ ಮಾತ್ರವೇ ಇರೋದು. ಏನು ಸರಿ ಇಲ್ವಾ, ಸರಿ ಮಾಡ್ಕೊಳ್ಳೋಣ. ಪ್ರಶ್ನೆ ಮಾಡೋದಕ್ಕಿರೋದು ಹಿಂದೂ ಧರ್ಮದಲ್ಲಿ ಮಾತ್ರ, ಬೇರೆ ಯಾವುದರಲ್ಲೂ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಏಕಮಾರ್ ದೌತು ಕೂಡ ಅಲ್ವಾ? ಅದನ್ನೇ ಪವನ್ ಕಲ್ಯಾಣ್ ಹೇಳ್ತಾ ಇರುವಂಥದ್ದು. ಸೆಕ್ಯುಲರಿಸಮ್ ಅಂದರೆ ಹಿಂದೂ ಧರ್ಮವನ್ನು ಟೀಕಿಸೋದು ಮಾತ್ರ ಅಲ್ಲ, ಟೀಕಿಸ್ತೀರಾ ಎಲ್ಲವನ್ನು ಟೀಕಿಸಿ, ಪ್ರಶಂಸಿಸ್ತೀರಾ ಇರುವಂಥನ್ನು ಪ್ರಶಂಸಿಸಿ. ಆದರೆ ಹಿಡನ್ ಎಜೆಂಡಾದ ಮುಖಾಂತರ ಸನಾತನ ಧರ್ಮವನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ತಮಿಳುನಾಡು ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ಪರೋಕ್ಷ ಟಾಂಗ್ ಕೊಟ್ಟರು. ಉದಯನಿಧಿ ಕೂಡ ಕಾದು ನೋಡೋಣ ಅಂತ ಪ್ರತ್ಯುತ್ತರ ನೀಡಿದ್ದಾರೆ. ಬನ್ನಿ ನೋಡೋಣ. If anyone tries to wipe out Sanatana Dharma, let me tell you, from the feet of Lord Balaji, you will be wiped out. Okay, let's wait and see. Thank you. ಈಗ ಉದಯನಿಧಿ ಸ್ಟಾಲಿನ್ ಇತ್ತೀಚೆಗಷ್ಟೇ ಉಪಮುಖ್ಯಮಂತ್ರಿ ಆದರು. ಅವರು ಪಿಕ್ಚರ್ ಆ್ಯಕ್ಟರ್ ಕೂಡ, ಸಿನಿಮಾದಲ್ಲಿ ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಸೊ ಈಗ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಈ ಹಿಂದೆ ಭಾಳ ಕೆಟ್ಟದಾಗಿ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದರು. ಏನಿದೆ ಹಿಂದೂ ಧರ್ಮದಂಗಲ್? ನಾನು ಕ್ರೈಸ್ತ ಅನುಯಾಯಿ ಎಂದಿದ್ರು ಉದಯನಿಧಿ ಸ್ಟಾಲಿನ್. ಉದಯನಿಧಿ ಸ್ಟಾಲಿನ್ನ ತಂದೆ MK ಸ್ಟಾಲಿನ್ ಏನು ಮುಖ್ಯಮಂತ್ರಿ, ಅವರ ತಂದೆ ಕರುಣಾನಿಧಿ, ಇವರೆಲ್ಲ ಏನು ಅಂತಂದರೆ ದೇವರನ್ನು ನಂಬದವರು. ಓಕೆ, ಆ ರೀತಿಯಲ್ಲಿ ಒಂದು ದ್ರಾವಿಡ ಚಳವಳಿ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತು ಪೆರಿಯಾರ್ ಕಾರಣಕ್ಕಾಗಿ. ಆದರೆ ಈ ಇವರ ತಾಯಿ ಇದ್ದಾರಲ್ಲ, ಯಾರು ಉದಯನಿಧಿ ಮಾರನ್ ಅವರ ತಾಯಿ, ಕೇರಳದ ಗುರುವಾಯೂರಪ್ಪನ ಪರಮ ಭಕ್ತೆ. ಚಿನ್ನದ ಕಿರೀಟ ಕೊಡೋದೇನು,
ಇಂಥದ್ದು ಚಿನ್ನದ ಕಿರೀಟ ಅಲ್ಲಿ ಕೊಡೋದು, ಅವರಿಗಿಂತ ಮಗ. ಅವರವರು ಯಾವ್ಯಾವ ಧರ್ಮ, ಯಾವ್ಯಾವ ಮತ ಎಲ್ಲವನ್ನು ಕೂಡ ಫಾಲೋ ಮಾಡೋದಕ್ಕೆ ಅವಕಾಶ ಇದೆ ನಮ್ಮ ಭಾರತ ದೇಶದಲ್ಲಿ. ಏನೂ ಇಲ್ಲದಿದ್ದರೆ ನಿರಾಕಾರ ಬ್ರಹ್ಮ, ಯಾವುದೂ ಇಲ್ಲಪ್ಪ, ನಿರಾಕಾರ ಪ್ರಕೃತಿಯೇ ದೇವರು ಅಂತ ಹೇಳಕ್ಕೂ ಓಕೆ ಇದೆ. ಇಲ್ಲ, ನಾನು ಯಾವುದೇ ದೇವರನ್ನು ಕೂಡ ನಂಬೋದಿಲ್ಲ, ಹಿಂದೂ ನಂಬೋದಿಲ್ಲ, ಮುಸ್ಲಿಂ ನಂಬೋದಿಲ್ಲ, ಕ್ರಿಶ್ಚಿಯಾನಿಟಿ ನಂಬೋದಿಲ್ಲ, ತಂದೆ ತಾಯಿಗಳನ್ನು ಮಾತ್ರ ನಂಬ್ತೀನಿ, ಓಕೆ ಅಂತ ಹೇಳೋದು ಭಾರತದ ಸನಾತನ ಪರಂಪರೆಯಲ್ಲಿ ಮಾತ್ರ, ಬೇರೆ ಎಲ್ಲೂ ಇಲ್ಲ. ಯಾರಾದರೂ ಟೀಕೆ ಮಾಡಿದವನಿಗೆ ಉಳೋದಕ್ಕೆ ಅವನ ಶವವನ್ನು ಹೂಳೋದಕ್ಕೆ ಅವಕಾಶ ಸಿಗೋದಿಲ್ಲ. ಸಿಗತ್ತಾ? ಕೊಡೋದಿಲ್ಲ. ಬಹಿರಂಗವಾಗಿ ಹಿಂದೂ ಧರ್ಮವನ್ನು ಟೀಕಿಸಿದ್ರು ಉದಯನಿಧಿ ಸ್ಟಾಲಿನ್. ಸನಾತನ ಧರ್ಮ ಮಲೇರಿಯಾ, ಡೆಂಗ್ಯೂ ಇದ್ದಂಗೆ, ಹಿಂದೂ ಧರ್ಮ ನಾಶ ಮಾಡಬೇಕು ಅಂತ ಉದಯನಿಧಿ ಸ್ಟಾಲಿನ್ ಹೇಳಿದರು. ಉದಯನಿಧಿಯ ಹೇಳಿಕೆ ವಿರುದ್ಧ ಹಿಂದೂಗಳು ಕೆರಳಿದ್ರು. ಇವನ್ ಪ್ರಧಾನಮಂತ್ರಿ ಕೂಡ ಇದರ ಬಗ್ಗೆ ಮಾತಾಡಿದರು. ಇದೀಗ ಎಮರ್ಜಿಂಗ್ ಹಿಂದೂ ಲೀಡರ್ ಆಗ್ತಿರೋ ಪವನ್ ಕಲ್ಯಾಣ್ ಬಗ್ಗೆ ಕೂಡ ಅನೇಕ ಟೀಕೆಗಳು ಬರ್ತಾ ಇದೆ. ಈ ಹಿಂದೆ ಕ್ರಿಶ್ಚಿಯಾನಿಟಿ ಬಗ್ಗೆ ಮಾತಾಡ್ತಾ ಇದ್ರು, ಈಗ ಅವರು ಹಿಂದೂ ಆಗಿದ್ದಾರೆ. BJP RSS ಹಿಂದೂಗಳಿಗಿಂತಲೂ ಬಹಳ ಪ್ರಖರವಾಗಿ ಮಾತಾಡ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಎಜೆಂಡಾ ಇರಬೇಕೇನೋ, ಅಂದರೆ ದಕ್ಷಿಣ ಭಾರತದಲ್ಲಿ ಒಬ್ಬ ಹಿಂದೂ ಹೃದಯ ಸಾಮ್ರಾಟನ ಹುಟ್ಟು ಹಾಕುವಂಥ ಪ್ರಯತ್ನಗಳಿರ್ಬೋದೇನೋ, ಇದೆಲ್ಲ ಆಗ್ತಾ ಇದೆ. ಇದರ ನಡುವೆ ಪವನ್ ಕಲ್ಯಾಣ್ ಹೇಳಿದ್ದಾರೆ, ಸನಾತನ ಧರ್ಮದ ಬಗ್ಗೆ, ಸನಾತನ ಧರ್ಮ ನಾಶಪಡಿಸ್ತೇವೆ ಅಂತ ನೀವು ಹೇಳಿದ್ದೀರಿ, ಆ ಥರ ಹೇಳಬೇಡಿ. ನೀವು ಸನಾತನ ಧರ್ಮವನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲ. ಹಿಂದೂ ಧರ್ಮದ ತಂಟೆಗೆ ಬಂದರೆ ನೀವು ನಾಶವಾಗ್ತೀರಿ. ಹೀಗಂತ ಕೇಸರಿ ವಸ್ತ್ರಧಾರಿ ಪವನ್ ಕಲ್ಯಾಣ್ ಅಬ್ಬರಿಸಿ ಬೊಬ್ಬಿರಿದರು. ಪವನ್ ಕಲ್ಯಾಣ್ ಹೇಳಿಕೆಗೆ ರಿಪೋರ್ಟರ್ಗಳು ಮಾತಾಡಿಸಿದ್ರು, ಕೌಂಟರ್ ಕೊಟ್ಟಿದ್ದಾರೆ ಉದಯನಿಧಿ ಸ್ಟಾಲಿನ್. ಲೆಟ್ಸ್ ವೈಟ್ ಆ್ಯಂಡ್ ಸಿ ಅಂತ ಹೇಳೋ ಮೂಲಕ ತಮಿಳುನಾಡು ಮುಖ್ಯಮಂತ್ರಿ ಒಂದು ಪಾಸಿಂಗ್ ಕಮೆಂಟ್ ಕೊಟ್ಟಿದ್ದಾರೆ. ಹಾಗಿದ್ರೆ ಏನದರ ಅರ್ಥ ಅಂದರೆ, ಲೆಟ್ಸ್ ವೈಟ್ ಆ್ಯಂಡ್ ಸಿ ಅಂದರೆ ಅದೇಗೆ ತಡೀತೀರಂತ ಸವಾಲು ಹಾಕಿದ್ರೆ ಉದಯನಿಧಿ ಮಾರನ್, ಗೊತ್ತಿಲ್ಲ. ಇದು ಇಲ್ಲಿಗೆ ನಿಲ್ಲುವಂಗೆ ಕಾಣ್ತಾ ಇಲ್ಲ. ಬಹುಶಃ ದಕ್ಷಿಣ ಭಾರತದಲ್ಲಿ ಈ ಸನಾತನ ಧರ್ಮ ದಂಗಲ್ ಜೋರಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ, ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಮನುಕುಲದ ಸಂಕಷ್ಟ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಬ್ಯಾಂಕಿ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥಾನ ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ.
ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.